ಜೈ ಶ್ರೀರಾಮ್. 2026ನೇ ನೂತನ ಆಂಗ್ಲ ಸಂವತ್ಸರಾದಿ ಮಕರ ರಾಶಿಯವರ ವಾರ್ಷಿಕ ಫಲಿತಾಂಶಗಳು. ಮುಖ್ಯವಾಗಿ 2026ನೇ ಇಸ್ವಿಯಲ್ಲಿ ಮಕರ ರಾಶಿಯವರಿಗೆ ವರ್ಷದ ಪ್ರಾರಂಭ ಏನಿದೆ ಜನವರಿ, ಫೆಬ್ರವರಿ, ಮಾರ್ಚ್ 11ನೇ ತಾರೀಕಿನ ತನಕ ಒಂದು ವಿಧವಾಗಿರ್ತಕ್ಕಂತಹ ಫಲಿತಾಂಶಗಳು, ಮತ್ತೆ ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 2ನೇ ತಾರೀಕಿನ ತನಕ ಆ ಫಲಿತಾಂಶಗಳಲ್ಲಿ ಮತ್ತೆ ಬದಲಾವಣೆಗಳು, ಮತ್ತೆ ಜೂನ್ 2ನೇ ತಾರೀಕಿನಿಂದ ಮತ್ತೆ ಮಕರ ರಾಶಿಯವರಿಗೆ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನ ನೀವು ನೋಡೋದಕ್ಕೆ ಚಾನ್ಸಸ್ ಇರುತ್ತೆ. ನೋಡಿ, ಮುಖ್ಯವಾಗಿ ವರ್ಷದ ಪ್ರಾರಂಭ ಏನಿದೆ, 6ನೆಯ ಮನೆಯಲ್ಲಿ ಗುರು ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಮಾರ್ಚ್ 11ನೇ ತಾರೀಕಿನ ತನಕ. ನೋಡಿ, ನೀವು ನಿಮ್ಮ ಅಭಿವೃದ್ಧಿಗೋಸ್ಕರ ಏನೆಲ್ಲ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಉದ್ಯೋಗದಲ್ಲಿ ಆಗಿರ್ಬೋದು, ವ್ಯಾಪಾರದಲ್ಲಿ ಆಗಿರ್ಬೋದು, ಆರ್ಥಿಕ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಅನುಭವಿಸೋದಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ. ಜಾಸ್ತಿ ಖರ್ಚುಗಳು, ಆಮೇಲೆ ಆರ್ಥಿಕ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆ ಅಂತ ಅನುಭವಿಸ್ತಕ್ಕಂಥದ್ದು. ಆಮೇಲೆ ಮುಖ್ಯವಾಗಿ ಕೋರ್ಟ್ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು, ಆ ರಿಸಲ್ಟ್ ಅನ್ನೋದು ಸ್ವಲ್ಪ ಸ್ಲೋ ಆಗಿ ಬರ್ತಕ್ಕಂಥದ್ದು, ಈ ತರ. ಮತ್ತೆ ಮೇನ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗಿ ಇರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ಮಾರ್ಚ್ 11ನೇ ತಾರೀಕಿನಿಂದ ಮತ್ತೆ ಜೂನ್ 2ನೇ ತಾರೀಕಿನ ತನಕ ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ, ಮತ್ತೆ ಕೋರ್ಟ್ ವಿಷಯದಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ತಕ್ಕಂಥದ್ದು, ಸ್ವಲ್ಪ ಏನೋ ಒಂದು ಸಮಾಧಾನ, ಚಿಕ್ಕದಾಗಿ ಸಮಾಧಾನ ಅಂತ ಅನ್ಸಿದ್ರು ಕೂಡ ಜೂನ್ 2ನೇ ತಾರೀಕಿನಿಂದ ಮತ್ತೆ ಆ ಸಮಾಧಾನ ಚಿಕ್ಕದಾಗಿರ್ತಕ್ಕಂಥದ್ದು ಮತ್ತೆ ದೊಡ್ಡದಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಅಂದ್ರೆ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಚೇತರಿಕೆ ನೋಡ್ತೀರಾ. ಆಮೇಲೆ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು, ವ್ಯಾಪಾರ ಕ್ಷೇತ್ರದಲ್ಲಿ ಯಾರಾದ್ರೂ ತೊಡಗಿಸ್ಕೊಂಡಿರ್ತೀರಾ, ಅವ್ರಿಗೆಲ್ಲ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಆಮೇಲೆ ಪಾಸಿಟಿವ್ ಎನ್ವೈರನ್ಮೆಂಟ್, ಅಂದ್ರೆ ಉತ್ತಮವಾಗಿರ್ತಕ್ಕಂತಹ ವಾತಾವರಣ ನೀವು ಸೃಷ್ಟಿ ಆಗ್ತಾ ಹೋಗುತ್ತೆ ನಿಮ್ಮ ಸುತ್ತಮುತ್ತ. ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಕಂಕಣ ಭಾಗ್ಯ ಬರ್ತಕ್ಕಂಥದ್ದು. ಹಾಗೆ ನೀವು ಎಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತೀರಾ ಅದರ 10ರಷ್ಟು ಒಳ್ಳೆಯ ಫಲಿತಾಂಶಗಳು. ಸೋದರರ ಜೊತೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಕ್ಕಂಥದ್ದು. ಸಮಾಜದಲ್ಲಿ ನಿಮ್ಗೆ ಏನಾದ್ರು ಸ್ವಲ್ಪ ಚಿಕ್ಕದಾಗಿ ಕಳಂಕ ಏನಾದ್ರು ಬಂದಿದ್ರೆ ಅದೆಲ್ಲ ನಿರ್ಮೂಲ ಆಗ್ತಕ್ಕಂಥದ್ದು. ಆಮೇಲೆ ಗಂಡ ಹೆಂಡತಿಯರ ಮಧ್ಯೆ ಯಾರೆಲ್ಲ ನೀವು ಪರಸ್ಪರ ತೊಂದರೆಗಳನ್ನ ಅನುಭವಿಸ್ತಾ ಬರ್ತಾ ಇದ್ದೀರಾ, ಇನ್ನು ಮುಂದಕ್ಕೆ ಅದು ಕಡಿಮೆ ಆಗ್ತಕ್ಕಂಥದ್ದು. ಆಮೇಲೆ ಸಂತಾನದ ಒಂದು ವಿಚಾರದಲ್ಲಿ ಒಳ್ಳೆಯ ಸುವಾರ್ತೆ ಅಂದ್ರೆ ಒಳ್ಳೆಯ ಒಂದು ವಾರ್ತೆಗಳನ್ನ ಕೇಳ್ತಕ್ಕಂಥದ್ದು. ಆಮೇಲೆ ಮುಖ್ಯವಾಗಿ ವ್ಯಾಪಾರದಲ್ಲಿ ಆದಾಯ ವೃದ್ಧಿ ಆಗ್ತಕ್ಕಂಥದ್ದು. ಮತ್ತೆ ಹೊಸದಾಗಿ ಯಾರಾದ್ರೂ ವ್ಯಾಪಾರ ಮಾಡಬೇಕು ಅಂತಕ್ಕಂಥವ್ರಿಗೆ ಈ ಸಮಯ ತುಂಬಾ ಅನುಕೂಲಕರವಾಗಿರುತ್ತೆ. ಎಸ್ಪೆಷಲಿ ಹೋಟೆಲು, ರೆಸ್ಟೋರೆಂಟು, ಈ ತರ ಯಾರೆಲ್ಲ ವ್ಯಾಪಾರ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅವ್ರಿಗೆ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ಒಂದು ಸಿಗ್ತಾ ಹೋಗುತ್ತೆ. ಆಮೇಲೆ ಜ್ಯೋತಿಷಿಗಳಿಗೆ, ಅರ್ಚಕರಿಗೆ, ಟೀಚರ್ಸ್ಗೆ, ಲಾಯರ್ಸ್ಗೆ, ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರು, ಕಾಂಟ್ರಾಕ್ಟರ್ಸ್ಗೆ, ಇವ್ರಿಗೆಲ್ಲರಿಗೂ ಕೂಡ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನ ತಂದುಕೊಡ್ತಾ ಹೋಗುತ್ತೆ. ಈ ವರ್ಷ ಜೂನ್ 2ನೇ ತಾರೀಕಿನಿಂದ ಅಕ್ಟೋಬರ್ ತನಕ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ಈ ಮಕರ ರಾಶಿಯವರಿಗೆ. ಆದ್ರೆ ವರ್ಷದ ಪ್ರಾರಂಭದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಹೋಗ್ತಾ ಹೋಗ್ತಾ ಗ್ರಾಜುಯಲಿ ನಿಮಗೆ ಸಾಕಷ್ಟು